ಈಶಾವಾಸ್ಯೋಪನಿಷತ್ತಿನ ಮೊದಲ ಮಂತ್ರವಾದ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾ ಗೃಹಃ ಕಸ್ಯ ಸ್ವಿದ್ಧನಂ ಎಂಬುದು ವೇದಾಂತದ ಮಣಿದೀಪದಂತಿದ್ದು ಮನುಷ್ಯನ ಬದುಕಿನ ಗಾಢ ಅರ್ಥವನ್ನು ಒಂದೇ ಮಂತ್ರದಲ್ಲಿ ಒಗ್ಗೂಡಿಸುವ ಶಕ್ತಿಯನ್ನು ಹೊಂದಿದೆ. ಈ ಮಂತ್ರವನ್ನು ಓದಿದಾಗ ಅದು ಒಂದು ಸಣ್ಣ ವಾಕ್ಯದಂತೆ ಕಂಡರೂ ಅದರ ಒಳಗೊಳ್ಳುವ ಅರ್ಥವು ಸಾಗರದಷ್ಟು ವಿಸ್ತಾರವಾದದ್ದು. ಇದು ಕೇವಲ ತತ್ವಶಾಸ್ತ್ರದ ಮಾತಲ್ಲ, ಮನುಷ್ಯನ ಬದುಕಿನ ಪ್ರತಿದಿನದ ನಡೆಗೆ ಮಾರ್ಗ ತೋರುವ ಆಳವಾದ ಜೀವನ ಪಾಠ. ಪ್ರಪಂಚವನ್ನು, ಪ್ರಕೃತಿಯನ್ನು, ಸಂಬಂಧಗಳನ್ನು, ಸಂಪತ್ತನ್ನು, ಭೋಗವನ್ನು, ತ್ಯಾಗವನ್ನು, ಕರ್ತವ್ಯವನ್ನು ಇವೆಲ್ಲವನ್ನೂ ಒಂದೇ ಸರಿಯಲ್ಲಿ ಕಟ್ಟುವ ಮಹಾತತ್ವ ಇದರಲ್ಲಿ ಅಡಗಿದೆ. ಈಶಾವಾಸ್ಯಂ ಇದಂ ಸರ್ವಂ ಎಂಬ ಮೊದಲ ಪದವೇ ಮನುಷ್ಯನ ದೃಷ್ಟಿಯನ್ನೇ ಬದಲಿಸುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ಮನುಷ್ಯನು ಜಗತ್ತನ್ನು ನೋಡಿದಾಗ ಅದು ಸಾವಿರಾರು ರೂಪಗಳಲ್ಲಿ ಕಂಡರೂ ಅವನ ಮನಸ್ಸು ಅದನ್ನು ನನ್ನದು, ನಿನ್ನದು, ಇವರದು, ಅವರದು ಎಂದು ಭಾಗಗಳಾಗಿ ಚೂರು ಮಾಡುತ್ತದೆ. ಈ ವಿಭಜನೆಯೇ ದ್ವೇಷ, ಅಸಮಾಧಾನ, ಅಸೂಯೆ, ಅಹಂಕಾರ ಮುಂತಾದವುಗಳಿಗೆ ಮೂಲ. ಆದರೆ ಉಪನಿಷತ್ತಿನ ದೃಷ್ಟಿಯಲ್ಲಿ ಜಗತ್ತು ವಿಭಜಿತ ವಸ್ತುಗಳ ಗುಚ್ಛವಲ್ಲ, ಅದು ಒಂದೇ ಪರಿಪೂರ್ಣ ದೈವ ಚೈತನ್ಯದ ಆವರಣ. ಇಲ್ಲಿ ಪ್ರಪಂಚದ ಪ್ರತಿಯೊಂದು ಜೀವಿ, ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಗಾಳಿಯ ಅಲೆ ಎಲ್ಲವೂ ಒಂದೇ ದೈವ ಸ್ವಭಾವದ ಅಭಿವ್ಯಕ್ತಿ. ಆ ಜ್ಞಾನ ಬಂದುಬಿಟ್ಟಾಗ ಮನುಷ್ಯನು ಜಗತ್ತನ್ನು ಪ್ರತ್ಯೇಕ ವಸ್ತುಗಳ ಗುಂಪೆಂದು ನೋಡುವುದಿಲ್ಲ. ಅವನು ಜಗತ್ತನ್ನು ಪೂರ್ಣರೂಪದ ದೈವರೂಪವೆಂದು ನೋಡಲು ಪ್ರಾರಂಭಿಸುತ್ತಾನೆ. ಜಗತ್ತಿನ ಮೇಲೆ ದ್ವೇಷ ಹುಟ್ಟಲು ಕಾರಣವೇ ಉಳಿಯುವುದಿಲ್ಲ. ಪ್ರಕೃತಿಯನ್ನು ಗೆಲುವು ಸೋಲಿನ ಯುದ್ಧಭೂಮಿಯಂತೆ ನೋಡುವ ಬದಲು ಅದು ಆರಾಧನೆಯ ಕ್ಷೇತ್ರವಾಗಿ ಕಾಣಿಸುತ್ತದೆ. ಜೀವಿಗಳನ್ನು, ವಸ್ತುಗಳನ್ನು ಬಲವಂತವಾಗಿ ಬಳಸುವ ಬದಲು ಅವುಗಳನ್ನು ಗೌರವದಿಂದ ಬಳಸುವ ಮನೋಭಾವ ಬೆಳೆದುಕೊಳ್ಳುತ್ತದೆ. ಈ ಮಂತ್ರದ ಎರಡನೇ ಭಾಗವಾದ ತೇನ ತ್ಯಕ್ತೇನ ಭುಂಜಿತಾಃ ಎಂಬುದು ತ್ಯಾಗ ಮತ್ತು ಭೋಗಗಳ ನಿಜವಾದ ಅರ್ಥವನ್ನು ಮನುಷ್ಯನಿಗೆ ತಿಳಿಸುತ್ತದೆ. ಮನುಷ್ಯನ ಜೀವನದಲ್ಲಿ ಹೆಚ್ಚಿನ ಗೊಂದಲವು ತ್ಯಾಗವೇ ಅಥವಾ ಭೋಗವೇ ಎನ್ನುವ ಪ್ರಶ್ನೆಯಿಂದಲೇ ಹುಟ್ಟುತ್ತದೆ. ಕೆಲವರು ಭೋಗವನ್ನು ಪಾಪವೆಂದು ತಪ್ಪಾಗಿ ಭಾವಿಸುತ್ತಾರೆ. ಕೆಲವರು ಭೋಗವಿಲ್ಲದ ಬದುಕನ್ನು ನಿರ್ಜೀವವೆಂದು ಕಾಣುತ್ತಾರೆ. ಮತ್ತೆ ಕೆಲವರು ತ್ಯಾಗವನ್ನು ದುಃಖಮಯ ಮಾರ್ಗವೆಂದು ಭಾವಿಸುತ್ತಾರೆ. ಆದರೆ ಉಪನಿಷತ್ತು ನೀಡುವ ಉತ್ತರ ಅತ್ಯಂತ ಸೂಕ್ಷ್ಮ. ಭೋಗಕ್ಕೂ ತಪ್ಪಿಲ್ಲ, ತ್ಯಾಗಕ್ಕೂ ತಪ್ಪಿಲ್ಲ, ತಪ್ಪಿರುವುದು ಬಂಧನ ಮತ್ತು ಸ್ವಾಮ್ಯ ಭಾವದಲ್ಲೇ. ತ್ಯಕ್ತೇನ ಎಂದರೆ ವಸ್ತುಗಳನ್ನು ಬಿಟ್ಟು ಬಿಡು ಎನ್ನುವುದಲ್ಲ, ಅವಲಂಬನೆಯನ್ನು, ಅಹಂಕಾರವನ್ನು, ಮಮಕಾರವನ್ನು, ಸ್ವಾಮ್ಯ ಭಾವವನ್ನು ಬಿಡು ಎನ್ನುವುದಾಗಿದೆ. ವಸ್ತುಗಳನ್ನು ಬಳಸಿ, ಅನುಭವಿಸಿ ಪ್ರಪಂಚದ ಸಂಭ್ರಮವನ್ನು ಆಸ್ವಾದಿಸಬಹುದು. ಆದರೆ ಅವನ್ನು ನನಗೆ ಮಾತ್ರ ಸೇರಿದೆ ಎನ್ನುವ ಅಹಂಕಾರವೇ ಭೋಗವನ್ನು ವಿಷವನ್ನಾಗಿಸುತ್ತದೆ. ಮನಸ್ಸಿನಲ್ಲಿ ಸ್ವಾಮ್ಯ ಭಾವವಿಲ್ಲದೆ ಭೋಗಿಸಿದಾಗ ಅನುಭವವೇ ಯಜ್ಞವಾಗುತ್ತದೆ. ವಸ್ತುಗಳು ಕೈಗೆ ಬಂದರೂ ಮನಸ್ಸಿಗೆ ಬರಕೂಡದು, ಕೈಯಿಂದ ಹೊರಟರೂ ಮನಸ್ಸು ಬಿಡಬಾರದು. ವಸ್ತು ಬಂದಾಗ ಹರ್ಷವಿಲ್ಲದೆ ಇರಬೇಕೆಂದಲ್ಲ, ಬಂಧನವಿಲ್ಲದ ಹರ್ಷ ಇರಬೇಕು. ವಸ್ತು ಹೋಗಿದಾಗ ದುಃಖವಿಲ್ಲದೆ ಇರಬೇಕೆಂದಲ್ಲ, ಒಪ್ಪಿಕೊಳ್ಳುವ ಶಾಂತಿ ಇರಬೇಕು. ಇದೇ ತತ್ವ ಜೀವನವನ್ನು ಹಗುರಗೊಳಿಸುತ್ತದೆ. ಅಂತಿಮ ಸಾಲು ಮಾ ಗೃಹಃ ಕಸ್ಯ ಸ್ವಿದ್ಧನಂ ಎನ್ನುವುದು ಮನುಷ್ಯನ ಜೀವನದ ಅತ್ಯಂತ ದೊಡ್ಡ ಶತ್ರುವಾದ ಲೋಭವನ್ನು ಸೂಚಿಸುತ್ತದೆ. ಮನುಷ್ಯನು ಜಗತ್ತಿನ ವಸ್ತುಗಳ ಮೇಲೆ ಕೈಹಾಕುವಲ್ಲಿ ಮಾತ್ರ ತಪ್ಪು ಮಾಡುವುದಿಲ್ಲ, ಅವನು ಅವುಗಳನ್ನು ನನ್ನದ್ದು ಎಂದು ಮನಸ್ಸಿನಲ್ಲಿ ಕಟ್ಟಿಕೊಳ್ಳುವಾಗ ದೊಡ್ಡ ತಪ್ಪು ಮಾಡುತ್ತಾನೆ. ಯಾರದ್ದೋ ಆಸ್ತಿಯನ್ನು ಹಪಾಹಪಿಸುವುದನ್ನು ಮಾತ್ರ ಈ ಮಂತ್ರ ನಿಷೇಧಿಸುವುದಲ್ಲ, ಅನಿತ್ಯವಾದ ಎಲ್ಲವನ್ನೂ ನನ್ನದು ಎಂದು ಹಿಡಿಯುವ ಭಾವವನ್ನೇ ಪ್ರಶ್ನಿಸುತ್ತದೆ. ಮನುಷ್ಯನು ಸಂಪತ್ತನ್ನು ಸಂಗ್ರಹಿಸಬಹುದು, ಆದರೆ ಸಂಗ್ರಹಿಸಿದದ್ದೇ ಅವನನ್ನು ಕಟ್ಟಿಬಿಡಬಾರದು. ಮನುಷ್ಯನು ಸಂಬಂಧಗಳಲ್ಲಿ ಬದುಕಬಹುದು, ಆದರೆ ಅವುಗಳ ಮೇಲೆ ಅತಿಯಾದ ಮಮಕಾರ ಅವನನ್ನು ಬಂಧಿಸಬಾರದು.
ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಬೆಳಗ್ಗೆ ಇರುವ ವಸ್ತು ಸಂಜೆ ನಾಶವಾಗಬಹುದು. ಇಂದು ಇರುವ ದೇಹ ನಾಳೆ ಮರೆಯಾಗಬಹುದು. ಹೀಗಿರುವಾಗ ಅನಿತ್ಯದ ವಸ್ತುಗಳಿಗೆ ಶಾಶ್ವತ ಪ್ರೇಮ ಕಟ್ಟಿಕೊಳ್ಳುವುದು ತುಂಬಾ ಭಾರವಾದ ಬದುಕನ್ನು ಉಂಟುಮಾಡುತ್ತದೆ. ಲೋಭವು ಮನುಷ್ಯನನ್ನು ಅಶಾಂತಗೊಳಿಸುತ್ತದೆ. ತೃಪ್ತಿ ಮತ್ತು ತ್ಯಾಗವು ಅವನನ್ನು ಶಾಂತಿಗೊಳಿಸುತ್ತದೆ. ಮಂತ್ರ ಹೇಳುವುದು: ಯಾವಾಗ ನೀನು ಯಾವುದನ್ನೂ ಬಲವಂತವಾಗಿ ತನ್ನದೆಂದು ಹಿಡಿಯುವುದಿಲ್ಲವೋ ಆಗ ಪ್ರಪಂಚವೇ ನಿನಗೆ ಸುರಕ್ಷಿತ ಸ್ಥಳವಾಗುತ್ತದೆ. ಯಾರ ಮೇಲೂ ದ್ವೇಷ, ಅಸೂಯೆ, ಹೋಲಿಕೆ ಕರಗಿ ಹೋಗುತ್ತದೆ. ಈಶಾವಾಸ್ಯೋಪನಿಷತ್ತಿನ ಮೊದಲ ಮಂತ್ರವು ವೇದಾಂತದ ಹೃದಯವೆಂದು ಹೇಳಬಹುದು. ಈಶಾವಾಸ್ಯಂ ಇದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ಮಾ ಗೃಹಃ ಕಸ್ಯ ಸ್ವಿಧನಂ ಎಂಬ ಈ ಮಂತ್ರವು ಮನುಷ್ಯನ ಬದುಕಿನ ಮೂಲಭೂತ ತತ್ವವನ್ನು ಒಂದೇ ಉಸಿರಿನಲ್ಲಿ ಹೇಳುತ್ತದೆ. ಇದು ಕೇವಲ ತತ್ವಶಾಸ್ತ್ರದ ಮಾತಲ್ಲ, ಬದುಕಿನ ಪ್ರತಿದಿನದ ನಡೆಗೆ ಮಾರ್ಗದರ್ಶನ ನೀಡುವ ಆಳವಾದ ಜೀವನ ಪಾಠ. ಶಂಕರಾಚಾರ್ಯರ ಅದ್ವೈತ ಭಾಷ್ಯದಲ್ಲಿ ಈಶಾವಾಸ್ಯಂ ಇದಂ ಸರ್ವಂ ಎಂದರೆ ಈ ಜಗತ್ತಿನ ಪ್ರತಿಯೊಂದು ವಸ್ತುವು ಬ್ರಹ್ಮನ ಆವರಣ. ಜಗತ್ತನ್ನು ವಿಭಜಿತ ವಸ್ತುಗಳ ಗುಂಪೆಂದು ನೋಡುವುದು ಅಜ್ಞಾನ. ಜ್ಞಾನೋದಯವಾದಾಗ ಪ್ರತಿಯೊಂದು ರೂಪವು ಪರಮಾತ್ಮನ ಅಭಿವ್ಯಕ್ತಿ ಎಂದು ಕಾಣುತ್ತದೆ. ಹೀಗಾಗಿ ದ್ವೇಷ, ಅಹಂಕಾರ, ಸ್ವಾಮ್ಯ ಭಾವ ಕರಗುತ್ತವೆ. ತೇನ ತ್ಯಕ್ತೇನ ಭುಂಜಿತಾಃ ಎಂದರೆ ವಸ್ತುಗಳನ್ನು ತ್ಯಜಿಸಬೇಕೆಂದಲ್ಲ, ಅವುಗಳ ಮೇಲೆ ಸ್ವಾಮ್ಯ ಭಾವವನ್ನು ತ್ಯಜಿಸಬೇಕು. ಅನುಭವಿಸಬಹುದು, ಆದರೆ ನನ್ನದು ಎಂಬ ಮಮಕಾರವಿಲ್ಲದೆ. ಹೀಗೆ ಮಾಡಿದಾಗ ಭೋಗವು ಯಜ್ಞವಾಗುತ್ತದೆ. ಮಾ ಗೃಹಃ ಕಸ್ಯ ಸ್ವಿಧನಂ ಎಂದರೆ ಲೋಭವನ್ನು ತೊರೆದು ಇತರರ ಸಂಪತ್ತನ್ನು ಹಪಾಹಪಿಸಬೇಡ. ಅನಿತ್ಯವಾದ ವಸ್ತುಗಳಿಗೆ ಶಾಶ್ವತ ಪ್ರೇಮ ಕಟ್ಟಿಕೊಳ್ಳಬೇಡ. ಅದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ಅಹಂಕಾರವನ್ನು ಕರಗಿಸಿ ಜ್ಞಾನಕ್ಕೆ ದಾರಿ ತೋರಿಸುತ್ತದೆ. ಮಧ್ವಾಚಾರ್ಯರ ದ್ವೈತ ಭಾಷ್ಯದಲ್ಲಿ ಜೀವ ಮತ್ತು ಪರಮಾತ್ಮ ವಿಭಿನ್ನರು. ಈಶಾವಾಸ್ಯಂ ಇದಂ ಸರ್ವಂ ಎಂದರೆ ಜಗತ್ತು ದೇವರ ಆವರಣ, ಜೀವನು ಅವನ ಸೇವಕ. ಪ್ರತಿಯೊಂದು ವಸ್ತುವು ದೇವರ ಸ್ವತ್ತು. ಜೀವನು ಅವನ ಅನುಗ್ರಹದಿಂದ ಮಾತ್ರ ಬಳಸಬಹುದು. ತೇನ ತ್ಯಕ್ತೇನ ಭುಂಜಿತಾಃ ಎಂದರೆ ದೇವರ ಪ್ರಸಾದವೆಂದು ವಸ್ತುಗಳನ್ನು ಅನುಭವಿಸು, ಆದರೆ ಸ್ವಾಮ್ಯ ಭಾವವಿಲ್ಲದೆ. ಮಾ ಗೃಹಃ ಕಸ್ಯ ಸ್ವಿಧನಂ ಎಂದರೆ ಇತರರ ಸಂಪತ್ತನ್ನು ಹಪಾಹಪಿಸಬೇಡ. ದೇವರ ಅನುಗ್ರಹದಿಂದ ಬಂದದ್ದನ್ನು ಮಾತ್ರ ಸ್ವೀಕರಿಸು. ದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ದೇವರ ಸೇವೆಯ ಮಾರ್ಗವನ್ನು ತೋರಿಸುತ್ತದೆ. ಭಕ್ತಿಯೇ ಗುರಿ. ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಭಾಷ್ಯದಲ್ಲಿ ಜೀವನು ಪರಮಾತ್ಮನ ಅಂಗ, ಅವನಿಗೆ ಅವಲಂಬಿತ. ಈಶಾವಾಸ್ಯಂ ಇದಂ ಸರ್ವಂ ಎಂದರೆ ಜಗತ್ತು ದೇವರ ಶರೀರ, ಜೀವನು ಅವನ ಅಂಗ. ಪ್ರತಿಯೊಂದು ವಸ್ತುವು ದೇವರ ಆವರಣ, ಅವನ ಪ್ರಸಾದ. ತೇನ ತ್ಯಕ್ತೇನ ಭುಂಜಿತಾಃ ಎಂದರೆ ವಸ್ತುಗಳನ್ನು ದೇವರ ಅನುಗ್ರಹವೆಂದು ಅನುಭವಿಸು, ಸ್ವಾಮ್ಯ ಭಾವವಿಲ್ಲದೆ. ಮಾ ಗೃಹಃ ಕಸ್ಯ ಸ್ವಿಧನಂ ಎಂದರೆ ಲೋಭವನ್ನು ತೊರೆದು ದೇವರ ಅನುಗ್ರಹವನ್ನು ಮಾತ್ರ ಸ್ವೀಕರಿಸು. ವಿಶಿಷ್ಟಾದ್ವೈತದ ದೃಷ್ಟಿಯಲ್ಲಿ ಈ ಮಂತ್ರವು ದೇವರ ಅನುಗ್ರಹದೊಂದಿಗೆ ಜೀವನು ಶಾಶ್ವತ ಸೇವೆಯಲ್ಲಿ ನಿರತರಾಗಬೇಕೆಂದು ಹೇಳುತ್ತದೆ. ಈ ಮಂತ್ರದ ತತ್ವ ಸಿದ್ಧಾಂತವೆಂದರೆ ಜಗತ್ತು ದೇವರ ಆವರಣ, ವಸ್ತುಗಳನ್ನು ಅನುಭವಿಸಬಹುದು ಆದರೆ ಬಂಧಿಸಿಕೊಳ್ಳಬಾರದು. ಲೋಭವನ್ನು ತೊರೆದು ದೇವರ ಪ್ರಸಾದವೆಂದು ಸ್ವೀಕರಿಸಬೇಕು. ಒಳಗರ್ಥವೆಂದರೆ ಬದುಕು ಅತಿಥಿಯಂತೆ, ಸ್ವಾಮ್ಯದಂತೆ ಅಲ್ಲ. ಬಳಸು, ಆದರೆ ಹಿಡಿಯಬೇಡ. ಪ್ರೀತಿ ಮಾಡು, ಆದರೆ ಸ್ವಾಮ್ಯ ಮಾಡಬೇಡ. ಬದುಕು, ಆದರೆ ಬಂಧಿಸಿಕೊಳ್ಳಬೇಡ. ಹೀಗೆ ಮಾಡಿದಾಗ ಜೀವನವೇ ಯಜ್ಞವಾಗುತ್ತದೆ. ಪ್ರತಿಯೊಂದು ಕ್ಷಣವೂ ಪುಣ್ಯವಾಗುತ್ತದೆ. ಪ್ರತಿಯೊಂದು ಕಾರ್ಯವೂ ಆರಾಧನೆಯಾಗುತ್ತದೆ. ಈಶಾವಾಸ್ಯೋಪನಿಷತ್ತಿನ ಮೊದಲ ಮಂತ್ರವು ಮನುಷ್ಯನ ದೃಷ್ಟಿಯನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿ ಹೊಂದಿದೆ. ಜಗತ್ತನ್ನು ದೇವರ ಆವರಣವೆಂದು ನೋಡಿದಾಗ ದ್ವೇಷ, ಅಹಂಕಾರ, ಲೋಭ ಕರಗುತ್ತವೆ. ತ್ಯಾಗ ಮತ್ತು ಭೋಗ ಆಗುತ್ತವೆ.
ಜೀವನವು ಹಗುರ, ಶಾಂತ, ಸಮತೋಲನದಿಂದ ಕೂಡಿದುದಾಗಿ ರೂಪುಗೊಳ್ಳುತ್ತದೆ. ಇದು ವೇದಾಂತದ ಮಣಿದೀಪ, ಬದುಕಿಗೆ ದಾರಿ ತೋರುವ ಬೆಳಕು. ಈ ಮಂತ್ರದ ಒಳ ಅರ್ಥವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮನುಷ್ಯನು ಬದುಕಲು ಶುರುವಿಟ್ಟರೆ ಅವನ ಜೀವನವೇ ಯಜ್ಞದಂತೆ, ಪ್ರತಿ ಕ್ಷಣವೂ ಪುಣ್ಯದಂತೆ, ಪ್ರತಿಯೊಂದು ನಡತೆಯೂ ಆರಾಧನೆಯಂತೆ ಕಾಣಿಸುತ್ತದೆ. ಅವನು ಕೆಲಸ ಮಾಡುವಾಗ ಫಲಾಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾರೆ. ಅವನು ಸಂಭ್ರಮಿಸುವಾಗ ವಸ್ತುಗಳನ್ನು ದೇವರ ನೀಡಿಕೆಯೆಂದು ತೆಗೆದುಕೊಂಡು ಸಂಭ್ರಮಿಸುತ್ತಾನೆ. ಅವನು ಕಳೆದುಕೊಳ್ಳುವಾಗ ಅದನ್ನು ದೇವರ ಆಟವೆಂದು ಸ್ವೀಕರಿಸುತ್ತಾನೆ. ಇಂತಹ ಮನಸ್ಸು ಯಾವುದೇ ಪರಿಸ್ಥಿತಿಯಲ್ಲಿ ಮುರಿಯುವುದಿಲ್ಲ. ಮನುಷ್ಯನಿಗೆ ಬರುವ ನೋವು ಕಮ್ಮಿಯಾಗುವುದಿಲ್ಲ, ಆದರೆ ಆ ನೋವಿನ ತೂಕ ಕಡಿಮೆಯಾಗುತ್ತದೆ. ಸಂತೋಷ ಹೆಚ್ಚಾಗುವುದಿಲ್ಲ, ಆದರೆ ಆ ಸಂತೋಷಕ್ಕೆ ಅಹಂಕಾರದ ಗಾಳಿ ತಟ್ಟುವುದಿಲ್ಲ. ಜಗತ್ತು ಬದಲಾಗುವುದಿಲ್ಲ, ಆದರೆ ಜಗತ್ತನ್ನು ನೋಡುವ ದೃಷ್ಟಿ ಬದಲಾಗುತ್ತದೆ. ಈ ದೃಷ್ಟಿಯೇ ಜೀವನಕ್ಕೆ ಶಾಂತಿ, ಸಮತೋಲನ, ಕರ್ತವ್ಯ, ದಯೆ, ಸಹಾನುಭೂತಿ ನೀಡುತ್ತದೆ. ಈಶಾವಾಸ್ಯೋಪನಿಷತ್ತಿನ ಈ ಮಂತ್ರವು ಕೊನೆಯಲ್ಲಿ ಮನುಷ್ಯನಿಗೆ ಹೇಳುವ ಸಾರ ಒಂದೇ: ಜಗತ್ತು ದೇವರದು, ನೀನು ಅವನ ಮನೆಯ ಅತಿಥಿ. ಅತಿಥಿಯಂತೆ ಬಾಳು, ಮನೆಯಂತಲ್ಲ. ಬಳಸು, ಆದರೆ ಹಿಡಿಯಬೇಡ. ಬದುಕು, ಆದರೆ ಬಂಧಿಸಿಕೊಳ್ಳಬೇಡ. ಪ್ರೀತಿ ಮಾಡು, ಆದರೆ ಸ್ವಾಮ್ಯ ಮಾಡಬೇಡ. ಈ ಪ್ರಪಂಚದಲ್ಲಿ ನಿನ್ನ ಹಾದಿ ಯಾತ್ರೆಯದು, ಸ್ವಾಮ್ಯದದು ಅಲ್ಲ. ವೇದಾಂತದ ಗರ್ಭದಲ್ಲಿದ್ದ ಆಳವಾದ ತತ್ವವನ್ನು ಒಂದೇ ಉಸಿರಿನಲ್ಲಿ ಹೊರಹಾಕಿದಂತಿದೆ. ಈ ಮಂತ್ರದ ಪ್ರತಿಯೊಂದು ಪದವು ಮನುಷ್ಯನ ದೃಷ್ಟಿಯನ್ನು ಶುದ್ಧಗೊಳಿಸುವ ಅಗ್ನಿಯಾಗಿ, ಬದುಕಿಗೆ ದಾರಿ ತೋರುವ ಬೆಳಕಾಗಿ, ಅಜ್ಞಾನವನ್ನು ಕರಗಿಸುವ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಮನುಷ್ಯನು ಜಗತ್ತನ್ನು ಹೇಗೆ ಕಾಣಬೇಕು, ಇದನ್ನು ಹೇಗೆ ಬಳಸಬೇಕು, ವಸ್ತುಗಳೊಂದಿಗೆ ಹೇಗೆ ಬದುಕಬೇಕು, ಸಂಬಂಧಗಳ ಮೇಲೆ ಹೇಗೆ ನಡುಗದೆ ನಿಲ್ಲಬೇಕು, ಈ ಎಲ್ಲವಕ್ಕೂ ಮಂತ್ರವು ಮೂಲಭೂತ ಮಾರ್ಗದರ್ಶನ ನೀಡುತ್ತದೆ. ಈಶಾವಾಸ್ಯಂ ಇದಂ ಸರ್ವಂ ಎಂಬ ಮೊದಲ ವಾಕ್ಯದಲ್ಲಿ ಮನುಷ್ಯನ ದಾರ್ಶನಿಕ ದೃಷ್ಟಿಯನ್ನು ಸಂಪೂರ್ಣವಾಗಿ ಬದಲಿಸುವ ಶಕ್ತಿ ಅಡಗಿದೆ. ನಾವು ಸಾಮಾನ್ಯವಾಗಿ ಜಗತ್ತನ್ನು ಚೂರು ಮಾಡಿದ ದೃಷ್ಟಿಯಲ್ಲಿ ನೋಡುತ್ತೇವೆ. ಇದು ನನ್ನದು, ಅದು ನಿನ್ನದು, ಇವರು ನಮ್ಮವರು, ಅವರು ಪರರು, ಇದು ಒಳ್ಳೆಯದದು, ಅದು ಕೆಟ್ಟದು, ಇದು ಉಪಯುಕ್ತ, ಅದು ವ್ಯರ್ಥ. ಆದರೆ ಉಪನಿಷತ್ತು ಹೇಳುವುದೇನೆಂದರೆ, ಈ ವಿಭಜನೆಯೆಲ್ಲವೇ ಅಜ್ಞಾನದ ಮೋಹ. ಈ ಜಗತ್ತು ನಮ್ಮ ಹಚ್ಚಿನ ತತ್ವಗಳಿಂದ ರೂಪುಗೊಂಡಿಲ್ಲ. ಇದು ಪರಮಾತ್ಮ ಚೈತನ್ಯದ ಪ್ರಕಾಶದಿಂದಲೇ ಮೂಡಿಬಂದಿದೆ. ಮರದ ಎಲೆಯ ನಡುಕದಲ್ಲೂ ಆ ಪರಮಸ್ಪಂದನೆಯಿದೆ. ಗಾಳಿಯ ಉಸಿರಾಟದಲ್ಲೂ ಆ ಚೈತನ್ಯ ಇದೆ. ಮಣ್ಣಿನ ಮೌನದಲ್ಲೂ ದೇವರ ಧ್ವನಿ ಇದೆ. ನೀನು ನೋಡುವ ಪ್ರತಿಯೊಂದು ರೂಪವು, ಕೇಳುವ ಪ್ರತಿಯೊಂದು ಶಬ್ದವು, ಸ್ಪರ್ಶಿಸುವ ಪ್ರತಿಯೊಂದು ವಸ್ತುವು ಪರಮತತ್ವದ ಆವರಣ. ಈ ದೃಷ್ಟಿ ಬಂದಾಗ ಜಗತ್ತು ನಮಗೆ ಗೆಲ್ಲಬೇಕಾದ ಪರರ ಸಮುದಾಯವಲ್ಲ, ಆರಾಧಿಸಬೇಕಾದ ದೇವಾಲಯವಾಗುತ್ತದೆ. ಮನುಷ್ಯನ ವರ್ತನೆ, ಅಹಂಕಾರ, ಸ್ವಾಮ್ಯ ಭಾವವು ಈ ದೃಷ್ಟಿಯಲ್ಲೇ ಕರಗುತ್ತವೆ. ಇದೇ ಮಂತ್ರದ ಮುಂದಿನ ಸಾಲಾದ ತೇನ ತ್ಯಕ್ತೇನ ಭುಂಜಿತಾಃ ಎಂಬುದು ಅತ್ಯಂತ ಸೂಕ್ಷ್ಮ ಮತ್ತು ಗಾಢವಾದ ತತ್ವ. ತ್ಯಾಗವೆಂದರೆ ವಸ್ತುಗಳನ್ನು ಬಿಟ್ಟು ಬಿಡು ಎನ್ನುವುದಲ್ಲ, ಬಿಟ್ಟು ಓಡಿ ಹೋಗು ಎನ್ನುವುದೂ ಅಲ್ಲ. ವಸ್ತುಗಳಲ್ಲಿರುವ ಸ್ವಾಮ್ಯ ಭಾವವನ್ನು ಬಿಟ್ಟು ಬಿಡು ಎನ್ನುವುದು ಇದರ ಮೂಲ. ದ್ರವ್ಯ, ಮನೆ, ಸಂಬಂಧ, ಗೌರವವು ಉಪಯೋಗಕ್ಕೆ, ಆದರೆ ಅವುಗಳಲ್ಲಿ ನನ್ನದು, ನನಗೆ ಮಾತ್ರ ಸೇರಿದೆ ಎನ್ನುವ ಮಮಕಾರವೇ ಮನುಷ್ಯನ ಬಂಧನ. ವಸ್ತು ನಿನ್ನ ಕೈಯಲ್ಲಿ ಇರಬಹುದು, ಆದರೆ ಅದು ನಿನ್ನ ಅಂತರಂಗದಲ್ಲಿ ಕುಳಿತುಕೊಳ್ಳಬಾರದು. ವಸ್ತು ನಿನ್ನ ಬಳಿಯಲ್ಲಿ ಬಂದಾಗ ಇದು ನನ್ನ ಶ್ರಮದ ಫಲ ಎಂದು ಹೆಮ್ಮೆಯಿಂದ ಗರ್ವಿಸಬಾರದು. ಹೋಗಿದಾಗ ನನ್ನದೆಲ್ಲ ಹೋಗಿಬಿಟ್ಟಿತು ಎಂದು ಕುಗ್ಗಬಾರದು. ತ್ಯಾಗವೆಂದರೆ ದೀನತೆಗೆ ಹೋದ ಮನಸ್ಸಲ, ಸ್ವಾಮ್ಯದ ಭ್ರಮೆಯನ್ನು ತೊರೆದು ಜಗತ್ತನ್ನು ದೈವದ ಪ್ರಸಾದವೆಂದು ನೋಡಬಲ್ಲ ಪರಿಪಕ್ವ ದೃಷ್ಟಿ. ಇಂತಹ ತ್ಯಾಗದ ಮನಸ್ಸಿನಲ್ಲಿ ಭೋಗವೂ ವಿಷವಾಗುವುದಿಲ್ಲ. ವಸ್ತುಗಳನ್ನು ಉಪಯೋಗಿಸುವಾಗ ದ್ವೇಷ, ಹಪಹಪಿಕೆ, ಹೆಮ್ಮೆ ಮಬ್ಬಾಗಿ ಕರಗುತ್ತವೆ.
ಅನುಭವವೇ ಆಧ್ಯಾತ್ಮಿಕ ಯಜ್ಞವಾಗುತ್ತದೆ. ಆ ಮಂತ್ರದ ಅಂತಿಮ ವಾಕ್ಯವಾದ ಮಾ ಗೃಹ ಕಸ್ಯ ಸ್ವಿದ್ಧನಂ ಮನುಷ್ಯನ ಮೂಲ ದೋಷವಾದ ಲೋಭಕ್ಕೆ ಹೊಡೆತ ನೀಡುತ್ತದೆ. ಈ ವಾಕ್ಯದೊಳಗೆ ಕೇವಲ ಕಳ್ಳತನವನ್ನು ನಿಷೇಧಿಸುವುದಲ್ಲ, ಇತರರ ಸಂಪತ್ತನ್ನು ಹಾವಿಸುವ ಮನೋಭಾವವನ್ನೇ ಬೇರು ಸಮೇತವಾಗಿ ತೆಗೆದುಹಾಕುವ ವಜ್ರವಾದ ಸಂದೇಶ ಇದೆ. ಜಗತ್ತಿನಲ್ಲಿ ಯಾವುದೂ ಮೂಲತಃ ನಿನ್ನದ್ದು ಅಲ್ಲ. ನೀನು ಅದನ್ನು ಕೆಲಕಾಲ ಬಳಸಿ ನಂತರ ಬಿಟ್ಟುಕೊಟ್ಟು ಹೋಗಬೇಕು. ಇಲ್ಲಿಗೆ ಬಂದೆವು, ಸ್ವಲ್ಪ ಕಾಲ ಇದ್ದು ಹೋಗುತ್ತೇವೆ. ಇದನ್ನೇ ಮನುಷ್ಯ ಮರೆಯುತ್ತಾನೆ. ಅನಿತ್ಯವಾದ ವಸ್ತು, ಸಂಬಂಧ, ಸ್ಥಾನ, ಪ್ರಭಾವವನ್ನು ಶಾಶ್ವತವೆಂದು ಭಾವಿಸಿ ಅವುಗಳ ಮೇಲೆ ಅಂಟಿಕೊಳ್ಳುತ್ತಾನೆ. ಈ ಅಂಟಿಕೊಳ್ಳುವುದೇ ನೋವಿನ ಮೂಲ. ಮಂತ್ರ ಹೇಳುವುದು ಇತರರ ಸಂಪತ್ತನ್ನು ಹಪಾಹಪಿಸಬೇಡ, ಯಾರದ್ದನ್ನು ಕಳೆದು ಕೆಣಕಬೇಡ, ನಿನ್ನಲ್ಲದದ್ದನ್ನು ಪಡೆದುಕೊಳ್ಳಲು ಕಪಟ್ಬುದ್ಧಿ ಮಾಡಬೇಡ, ನಿನ್ನಲ್ಲಿರುವುದನ್ನು ಮತ್ತೊಬ್ಬರಿಗೆ ನೋವಾಗಿ ಹಿಡಿದಿಡಬೇಡ. ಸಂಪತ್ತು ಬಂದರೂ ಲಘುವಾಗಿ ಸ್ವೀಕರಿಸು, ಅದು ಹೋದರೂ ಶಾಂತಿಯಾಗಿ ಬಿಡು. ಈ ಮಂತ್ರದ 3 ವಾಕ್ಯಗಳು ಮನುಷ್ಯನ ಜೀವನಕ್ಕೆ 3 ದಾರಿಗಳನ್ನು ತೆರೆದು ಕೊಡುತ್ತವೆ. ಜಗತ್ತು ದೇವರ ಆವರಣ, ಆದ್ದರಿಂದ ದ್ವೇಷ ಅಹಂಕಾರ ಬೇಡ. ವಸ್ತುಗಳನ್ನು ಉಪಯೋಗಿಸು, ಆದರೆ ಬಂಧಿಸಿಕೊಳ್ಳಬೇಡ. ಸಂಪತ್ತನ್ನು ಗಳಿಸು, ಆದರೆ ಲೋಭದ ಕೈಯಲ್ಲಿ ಬೀಳಬೇಡ. ಈ ತತ್ವಗಳನ್ನು ಹೃದಯದಲ್ಲಿ ಸ್ವೀಕರಿಸಿದಾಗ ಜೀವನವೇ ಯಜ್ಞವಾಗುತ್ತದೆ. ಮನುಷ್ಯನು ಪ್ರಕೃತಿಯನ್ನು ಶತ್ರುವೆಂದು ನೋಡುವುದಿಲ್ಲ, ಮಾನವರನ್ನು ಪರರೆಂದು ಗ್ರಹಿಸುವುದಿಲ್ಲ, ವಸ್ತುಗಳನ್ನು ತನ್ನ ಬಂಧನಗಳಾಗಿಸಿ ನೋಡುವುದಿಲ್ಲ, ಕಳೆದುಕೊಂಡಾಗ ನೊಂದಿಡುವುದಿಲ್ಲ. ಅವನಿರುವೆಲ್ಲೆಡೆ ಸಮತೋಲನ, ಶಾಂತಿ, ತೃಪ್ತಿ. ಅತಿ ದೊಡ್ಡ ಸದ್ಗುಣವೆಂದರೆ ಸ್ವಾಮ್ಯರಹಿತ ಬದುಕು. ಅತಿ ದೊಡ್ಡ ತಪಸ್ಸು ಲೋಭರಹಿತ ಮನಸ್ಸು. ಅತಿ ದೊಡ್ಡ ಭೋಗ ಬಂದಿರುವುದನ್ನು ಮಮಕಾರವಿಲ್ಲದೆ ಅನುಭವಿಸುವುದು. ಅತಿ ದೊಡ್ಡ ಜ್ಞಾನ ಎಲ್ಲವೂ ಪರಮತತ್ವದ ಆವರಣ ಎಂದು ಅರಿಯುವುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.